ಕೋಕಮ್ ಅಥವಾ ಪುನರ್ಪುಳಿ ಜ್ಯೂಸನ್ನು ಸ್ವಲ್ಪ ಸ್ಪೆಷಲ್ ಆಗಿ ಹೇಗೆ ಮಾಡಬಹುದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಏಪ್ರಿಲ್ ಮೇ ತಿಂಗಳಲ್ಲಿ ಕೋಕಮ್ ಫ್ರೂಟ್ ಬೇಕಾದಷ್ಟು ಸಿಗ್ತದೆ. ಹಣ್ಣನ್ನು ಒಣಗಿಸಿ ಸಿಪ್ಪೆಯಿಂದ ಜ್ಯೂಸ್ ಮಾಡ್ಕೊಳ್ಳೋದು ಒಂದು ರೀತಿ, ಆದರೆ ಈ ರೀತಿ ತಾಜಾ ಹಣ್ಣಿಂದ ಬಹಳ ಟೇಸ್ಟಿಯಾದ ಹಾಗೆ ಹೆಲ್ದಿಯಾದ ಜ್ಯೂಸನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಫ್ರೂಟನ್ನು ತೊಗೊಂಡಿದ್ದೀನಿ, ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವೀಗ ಈ ರೀತಿ ಒಡ್ಕೊಂಡು ಒಳಗಡೆ ಪಲ್ಪನ್ನು ತೆಗೆದು ಸಪರೇಟ್ ಮಾಡ್ಕೊಳ್ಬೇಕು. ಈ ರೀತಿ ಹಣ್ಣಾದಾಗ ಇದು ತುಂಬ ಮೃದುವಾಗಿರ್ತದೆ, ಹಾಗಾಗಿ ಚಾಕು ಏನು ಬೇಡ, ಕೈಯಿಂದಲೇ ಇದನ್ನು ಸಪರೇಟ್ ಮಾಡ್ಕೊಳ್ಬೋದು. ಈ ರೀತಿ ತಾಜಾ ಹಣ್ಣಿಂದ ನಾವು ಜ್ಯೂಸ್ ಮಾಡ್ಕೊಳ್ಳೋದಲ್ಲದೆ ಬಹಳ ಟೇಸ್ಟಿಯಾದ ರಸಮ್ ಕೂಡ ಮಾಡ್ಕೊಳ್ಬಹುದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಇದಿಷ್ಟು ಹಣ್ಣನ್ನು ಬಿಡಿಸ್ಕೊಂಡು ಸಿಪ್ಪೆ ಮತ್ತು ಪಲ್ಪನ್ನು ಸಪರೇಟ್ ಮಾಡ್ಕೊಂಡಿದ್ದೀನಿ. ನಾವು ಈ ಸಿಪ್ಪೆಯಿಂದ ಕೂಡ ಸಕ್ಕರೆ ಜೊತೆ ಬಾಟಲಲ್ಲಿಟ್ಟು ನಾವು ಒಂದು ಜ್ಯೂಸ್ ಸಿರಪನ್ನು ಮಾಡ್ಕೊಳ್ಬಹುದು. ಇನ್ನು ಈ ಸಿಪ್ಪೆಯನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಂಡ್ರೆ ಒಂದು ವರ್ಷಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ನಾವು ಇದನ್ನು ಯೂಸ್ ಮಾಡಬಹುದು. ಈಗ ಈ ಬೀಜ ಮತ್ತು ಪಲ್ಪ್ ಇದೆಯಲ್ಲ, ಇದರಿಂದ ನಾವು ಹೇಗೆ ಜ್ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಇವಾಗ ನಾನೊಂದು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡು ನಾನು ಈ ಸಪ್ರೇಟ್ ಮಾಡಿಟ್ಟಿರೋ ಬೀಜ ಇದೆಯಲ್ಲ, ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ ಇದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಇದರಲ್ಲಿರುವಂಥ ಬೀಜನ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿ ಕೈಯಲ್ಲೇ ಕಿವುಚ್ಕೋಬೇಕು. ಈ ರೀತಿ ಕೈಯಲ್ಲೇ ಕಿವುಚಿದಾಗ ಇದರಲ್ಲಿರೋ ಬೀಜ ಸಪ್ರೇಟ್ ಆಗ್ತದೆ. ಇವಾಗ ಹೀಗಾಗಿದೆ ನೋಡಿ. ಇಷ್ಟಾದಮೇಲೆ ಇದನ್ನು ಚೆನ್ನಾಗಿ ಹಿಂಡಿ ಇದನ್ನು ತೆಗೆದಿಟ್ಕೊಳ್ಬೇಕು. ಇಷ್ಟಾದಮೇಲೆ ಇದನ್ನು ನಾವು ಬ್ಲೆಂಡ್ ಮಾಡ್ಕೊಳ್ಬೇಕು. ನಾನೊಂದು ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಪ್ರೇಟ್ ಮಾಡಿಟ್ಕೊಂಡಿರೋ ಜ್ಯೂಸ್ ಇದೆಯಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಸಿಹಿಗೆ ಬೆಲ್ಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. 3 ಸ್ಪೂನ್ ಆಗುವಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈ ಜ್ಯೂಸ್ಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಇದರ ವಿಶೇಷತೆ ಏನಂದರೆ, ನಾವು ತೆಗೆದಿಟ್ಟಿರೋ ಸಿಪ್ಪೆ ಇದೆಯಲ್ಲ, ಇದನ್ನು 3ರಿಂದ 4 ಸಿಪ್ಪೆಯಷ್ಟು ನಾವು ಜ್ಯೂಸಿಗೆ ಹಾಕ್ಕೊಳ್ಬೇಕು. ತುಂಬ ಜನ ಹಾಗೆ ಜ್ಯೂಸ್ ಮಾಡ್ತಾರೆ, ಹಾಗೇನೂ ಮಾಡಬಹುದು. ಈ ರೀತಿ ಒಂದೆರಡು ಸಿಪ್ಪೆ ಹಾಕಿ ನಾವು ಬ್ಲೆಂಡ್ ಮಾಡೋದ್ರಿಂದ ಜ್ಯೂಸ್ ಥಿಕ್ನೆಸ್ ತುಂಬ ಚೆನ್ನಾಗಿರ್ತದೆ, ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಇದನ್ನು ಇವಾಗ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಬ್ಲೆಂಡ್ ಆಗೋವಾಗ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ನಾವು ಈ ರೀತಿ ಒಂದೆರಡು ಸಿಪ್ಪೆಯನ್ನು ಸೇರಿಸೋದ್ರಿಂದ ಕಲರ್ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಇವಾಗ ಇದು ಆಗಿದೆ ನೋಡಿ, ಇದನ್ನು ನಾವು ಶೋಧಿಸ್ಕೊಳ್ಬೇಕು. ನಮಗೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಕೊಳ್ಳೋಕ್ಕಿಂತ ಮೊದಲೇ ಇದನ್ನು ಶೋಧಿಸ್ಕೊಳ್ಬೇಕು. ನಾವು ಇದಕ್ಕೆ ಸಿಪ್ಪೆ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ವೇಸ್ಟ್ ಎಲ್ಲ ಉಳಿದಿರ್ತದೆ. ಅದನ್ನೆಲ್ಲ ನೀಟಾಗಿ ಶೋಧಿಸ್ಕೊಂಡು ಆಮೇಲೆ ಇದಕ್ಕೆ ನೀರು ಸೇರಿಸ್ಬೇಕು. ನೋಡಿ, ನಾನಿಲ್ಲಿ ಫಿಲ್ಟ್ರ್ ಮಾಡಿದ್ದೀನಿ. ಇದಕ್ಕೆ ನಾನು ಸಿಪ್ಪೆ ಹಾಕಿರೋದ್ರಿಂದ ಈ ರೀತಿ ಸ್ವಲ್ಪ ಉಳ್ಕೊಂಡಿರ್ತದೆ. ಇದನ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕು. ಈಗ ನಮಗೆ ಜ್ಯೂಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಹಾಗೆಯೇ ಸಿಹಿಗೆ ಸಕ್ಕರೆಯನ್ನು ನೋಡಿಕೊಂಡು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೇಕು. ನಾನೀಗ ಸರ್ವಿಂಗ್ ಗ್ಲಾಸ್ ತೊಗೊಂಡಿದ್ದೀನಿ. ಜ್ಯೂಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತಣ್ಣಗಿರುವಂಥ ನೀರನ್ನೇ ನಾನು ಸೇರಿಸಿರೋದ್ರಿಂದ ನಾನು ಇದಕ್ಕೆ ಐಸ್ ಕ್ಯೂಬ್ ಹಾಕ್ತಾ ಇಲ್ಲ. ಈಗ ಕ್ಯೂಬನ್ನು ಹಾಕ್ಕೊಂಡು ಕುಡಿಬೋದು, ಅಥವಾ ನಾವು ಬ್ಲೆಂಡ್ ಮಾಡೋವಾಗಲೇ ಐಸ್ ಕ್ಯೂಬನ್ನು ಹಾಕಿ ಬ್ಲೆಂಡ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾದ, ತುಂಬ ಹೆಲ್ದಿಯಾದ ಕೋಕಮ್ ಜ್ಯೂಸ್ ಅಥವಾ ಪುನರ್ಪುಳಿ ಜ್ಯೂಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.